ಮತ್ತೊಂದು ಕಡೆ ಅಂದರೆ ಆಗಲೇ RSS ಟೋಪಿಯನ್ನು ಕಿತ್ತೆಸಿದಂಥ ಒಂದು ಪ್ರಕರಣ ನೋಡಿದ್ವಿ ಕಾಂಗ್ರೆಸ್ನ ಕಾರ್ಯಕರ್ತರು. ಮತ್ತೊಂದು ಕಡೆಯಲ್ಲಿ RSS ಸಂಘಟನೆ ಕುರಿತಾಗಿಯೇ ಸಚಿವ ಪ್ರಿಯಾಂಕ್ ಖರ್ಗೆ ಚಕಾರವನ್ನು ಎತ್ತಿದ್ದಾರೆ. ತಾಲಿಬಾನಿಗಳಂತೆಯೇ RSSನವರ ಮೈಂಡ್ ಸೆಟ್ ಇದೆ. ಸೊ ಈ ರೀತಿಯಾಗಿ ಅವರಿಗೆ ಧ್ವನಿಗೂಡಿಸಿರೋದು MLC ಯತೀಂದ್ರ ಸಿದ್ದರಾಮಯ್ಯ. RSS ವಿರುದ್ಧ ಈ ರೀತಿಯಾಗಿ ಅವರು ಕಿಡಿಕಾರಿದ್ದಾರೆ. ತಾಲಿಬಾನಿಗಳಿಗೆ ಹೋಲಿಸಿದ್ದಾರೆ RSS ಸಂಘಟನೆಯನ್ನು. ಯಾವುದೇ ಒಂದು ಧರ್ಮದಲ್ಲಿ ಒಂದು ನಿಯಮ ಇರಬೇಕು, ಅದನ್ನು ಬಿಟ್ಟು ಬೇರೆ ರೀತಿಯಾಗಿ ವರ್ತಿಸೋಕೆ ಅವಕಾಶ ಇಲ್ಲ. RSS ಹಿಂದೂ ಧರ್ಮವನ್ನು ಸಂಕುಚಿತವನ್ನಾಗಿಸೋಕೆ ಹೊರಟಿದೆ. RSS ರಿಜಿಸ್ಟರ್ ಇಲ್ಲದೆ ಅಂದರೆ ರಿಜಿಸ್ಟ್ರೇಷನ್ ಆಗದೆ ಕೆಲಸ ಮಾಡ್ತಿರುವಂಥ ಸಂಘಟನೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಪಾರ್ಕ್ಗಳಲ್ಲಿ ಅಲ್ಲೆಲ್ಲ ಸುಮ್ಮನೆ ಸಭೆಗಳನ್ನ ಮಾಡೋದು, ಅವರ ಒಂದು ವಿಶ್ವಪೂರಿತವಾದಂಥ ಸಿದ್ಧಾಂತ ಹರಡೋದು, ಅದನ್ನ ಮಾಡೋ ಕೆಲಸ ಮಾಡ್ತಾರೆ. ಸರ್, BK ಹರಿಪ್ರಸಾದ್ ಅವರು ಹೇಳ್ತಾರೆ RSSನವರು ಭಾರತೀಯ ತಾಲಿಬಾನ್ಗಳು, ಅವರೆಲ್ಲೂ ಕೂಡ ನೋಂದಣಿ ಆಗಿಲ್ಲ, ಅವ್ರ ವಿರುದ್ಧ ತಮಿಳುನಾಡಲ್ಲಿ ಏನ್ ಕೇಸ್ ಆಗಿದೆ. ಈಗ ಅವರು ತಮ್ಮದು ದೊಡ್ಡ ಸಂಸ್ಥೆ ಅಂತ ಹೇಳ್ತಾರೆ, ಡೆಲ್ಲಿಲಿ ಸಾವಿರಾರು ಕೋಟಿ ಬಿಲ್ಡಿಂಗ್ ಮಾಡಿದ್ದಾರೆ, ಆದ್ರೂ ಕೂಡ ರಿಜಿಸ್ಟರ್ಡ್ ಇಲ್ಲ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಬಹಳ ಸೋಜಿಗದ ವಿಷಯ. ಅದು ಯಾಕೆ ಹಂಗಾಗಿದೆ ಅಂತ ಗೊತ್ತಿಲ್ಲ. ಕಾನೂನು ಪ್ರಕಾರ ಏನಾಗಬೇಕು, ಒಂದು ಸಂಸ್ಥೆ ಆ ರೀತಿ ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇರುವಂಥ ಒಂದು ಸಂಸ್ಥೆ ರಿಜಿಸ್ಟ್ರೇಷನ್ ಇಲ್ಲದೆ ಕೆಲಸ ಮಾಡ್ತಿದೆ ಅಂತಂದರೆ ನನಗನ್ಸೋ ಮಟ್ಟಿಗೆ ಕಾನೂನು ಬಾಹಿರ ಅದು. ಸೊ ಹಾಗಾಗಿ ಅದು ಕಾನೂನ ಪರಿಶೀಲನೆ ಮಾಡಿ ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಆಗಬೇಕು. ಸರ್, ತಾಲಿಬಾನಿಗಳು ಅನ್ನುವಂಥ ಪದ ಬಳಕೆ ಮಾಡಿರುವಂಥ ಸರ್ ಹರಿಪ್ರಸಾದ್ ಅವರು. ಈಗ ತಾಲಿಬಾನಿಗಳ ಮೈಂಡ್ ಸೆಟ್ ಏನು, ಅವ್ರದ್ದು ಅದೇ ಅಲ್ವಾ, ಒಂದು ಧರ್ಮದಲ್ಲಿ ಒಂದೇ ಒಂದು ವ್ಯೂ ಇರಬೇಕು. ಇಸ್ಲಾಂ ಧರ್ಮ ಅಂದರೆ ಇದೇ ರೀತಿ ಇರಬೇಕು, ಅದನ್ನು ಬಿಟ್ಟು ಬೇರೆ ಇಸ್ಲಾಂ ಧರ್ಮದವ್ರು ಬೇರೆ ಇನ್ಯಾವ ರೀತಿಯೂ ಬಿಹೇವ್ ಮಾಡಬಾರ್ದು ಅಂತ ಹೇಳಿ ಅವರು ಒಂದು ಡಿಕ್ಟಾಕ್ಟ್ ಮಾಡ್ತಾರೆ. ಮಹಿಳೆಯರುಗಳ ಮೇಲೆ ಅವ್ರ ಸ್ವಾತಂತ್ರ್ಯಕ್ಕೆ ಮಿತಿ ಹೇರ್ತಾರೆ. RSS ಅವ್ರ ಮೈಂಡ್ ಸೆಟ್ಟು ಅಷ್ಟೇ, ಹಿಂದೂ ಧರ್ಮ ಅಂದರೆ ಇದೇ ರೀತಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಹಿಂದೂ ಧರ್ಮ ಒಂದು ಮೊನೋಲಿಥಿಕ್ ಆಗಿ ಧರ್ಮ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಕೂಡ ಅವ್ರವ್ರ ರೀತಿಯಲ್ಲಿ ಅವ್ರವ್ರ ಶ್ರದ್ಧೆ ರೀತಿಯಲ್ಲಿ ಇರೋದಕ್ಕೆ ಅನುಕೂಲ ಇದೆ, ಅವಕಾಶ ಇದೆ. ಬಟ್ ಆದರೆ ಹಿಂದೂ ಧರ್ಮನ ಒಂದೇ ಒಂದು ದೃಷ್ಟಿಕೋನದಲ್ಲಿ ತಗೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆ ಧರ್ಮ ಸಂಕುಚಿತ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಹಿಂದೂ ಧರ್ಮನ. ಸೊ ಹಾಗಾಗಿ ಅವ್ರು ಹೇಳಿರೋದ್ರೊಳಗೆ ಏನು ಅತಿಶಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.